ಕೊನೆಗೆ ನಾರದ ಪುರಾಣ ಒಂದು ಮಾತನ್ನು ನಮಗೆ ಸಾಮಾನ್ಯರೆಲ್ಲರಿಗೂ ಸುಲಭವಾಗಿ ತಿಳಿಯೋದಕ್ಕೆ ಅನುಕೂಲವಾಗಿ ಕೆಲವು ಮಾತುಗಳನ್ನು ನಾರದ ಪುರಾಣ ನಮಗೆ ತಿಳಿಸಿಕೊಡುತ್ತೆ. ನರಸಿಂಹದೇವರ ಧ್ಯಾನವನ್ನು ಹೇಗೆ ಮಾಡಬೇಕು? ನರಸಿಂಹದೇವರನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ತೊಡೆಯ ಮೇಲೆ ಲಕ್ಷ್ಮೀದೇವಿ, ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ ಭಗವಂತ, ಅಭಯ ವರ ಹಸ್ತವನ್ನು ಹಿಡಿದಿದ್ದಾನೆ. ಈ ರೂಪದ ಧ್ಯಾನವನ್ನು ನಾವು ಮಾಡಬೇಕು. ಅದರ ಜೊತೆಗೆ ಇನ್ನನೇಕ ತರಹದ ನರಸಿಂಹದೇವರ ಧ್ಯಾನವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಏನೇನು ಅಪೇಕ್ಷೆ ಇದೆಯೋ ಅಪೇಕ್ಷೆಗೆ ತಕ್ಕಂತೆ ಆ ನರಸಿಂಹನ ಮೂರ್ತಿಯ ಧ್ಯಾನವನ್ನು ಮಾಡಿ ಎಂಬುದಾಗಿ ನಾರದ ಪುರಾಣ ನಮಗೆ ಹೇಳುತ್ತೆ. ಮೊದಲನೇದ್ದಾಗಿ ಶ್ರೀಕಾಮ ಒಳ್ಳೆಯ ಐಶ್ವರ್ಯ, ಒಳ್ಳೆಯ ಕಾಂತಿ, ಮನೆಯಲ್ಲಿ ಸೌಖ್ಯ ಇದೆಲ್ಲ ಇರಬೇಕಾಗಿತ್ತು ಅಂದರೆ ಈಗ ನಾನು ಹೇಳಿದ್ನಲ್ಲ, ಇಲ್ಲಿ ಕಾಣುವಂತಹ ನರಸಿಂಹದೇವರು ಈ ರೀತಿಯಾಗಿ ಭಗವಂತನ ಆ ನರಸಿಂಹ ರೂಪದ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಡದ ತೊಡೆಯ ಮೇಲೆ ಪದ್ಮಹಸ್ತಳಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಿಂದ ಆಲಿಂಗಿತನಾದಂತಹ ಭಗವಂತ, ಶಂಖಚಕ್ರ ವರ ಅಭಯವನ್ನು ಧಾರಣ ಮಾಡಿದಂತಹ ಭಗವಂತನ ಧ್ಯಾನವನ್ನು ಮಾಡೋದರಿಂದ ನಮಗೆ ಒಳ್ಳೆಯ ಐಶ್ವರ್ಯ. ಶ್ರೀ ಅಂದರೆ ಐಶ್ವರ್ಯ ಮಾತ್ರ ಅಲ್ಲ, ಐಶ್ವರ್ಯ, ಕಾಂತಿ, ಮನೆಯಲ್ಲಿ ನೆಮ್ಮದಿ ಇದೆಲ್ಲವೂ ಕೂಡ ಆ ಪ್ರಸನ್ನ ರೂಪಿಯಾದ ನರಸಿಂಹದೇವರ ಧ್ಯಾನದಿಂದ ನಮಗೆ ಸಿಗತ್ತೆ. ಬಹಳ ವ್ಯಾಧಿ, ತುಂಬ ರೋಗಗಳಾಗ್ತಾ ಇದೆ. ಆ ರೋಗದ ಪರಿಹಾರ ಆಗಬೇಕು ಅಂದರೆ ನರಸಿಂಹದೇವರ ಜಪವನ್ನು ಮಾಡಲೇಬೇಕು. ಜಪ ಮಾಡಬೇಕಾದರೆ ಯಾವ ರೀತಿಯಾಗಿ ನರಸಿಂಹದೇವರ ಚಿಂತನವನ್ನು ಮಾಡಬೇಕು ಅಂದರೆ ಅದಕ್ಕಾಗಿ ಹೇಳ್ತಾರೆ, ಕರಳಿನ ಮಾಲು, ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದು ಹೊಟ್ಟೆಯಲ್ಲಿರುವ ಕರುಳಿನ ಮಾಲೆಯನ್ನೇನು ಭಗವಂತ ಹಾಕಿಕೊಂಡಿದ್ದಾನೆ ಆ ರೂಪವನ್ನು ಚಿಂತನೆ ಮಾಡಬೇಕಂತೆ. ಕೊರಳಿನಲ್ಲಿ ಕರಳಿನ ಮಾಲೆ, ಹಾವಿನ ಯಜ್ಞೋಪವೀತ, ನಾಗದ ಯಜ್ಞೋಪವೀತವನ್ನು ಧಾರಣ ಮಾಡಿದ್ದಾನೆ. 3 ಕಣ್ಣುಗಳು ಇರುವಂತಹ ನರಸಿಂಹ, ಗದಾ, ಪದ್ಮ, ಶಂಖ, ಬಿಲ್ಲು, ಮುಸಲ ಅಂದರೆ ನೇಗಿಲು, ಇವುಗಳನ್ನು ಧಾರಣೆ ಮಾಡಿದಂತಹ ನರಸಿಂಹದೇವರ ಚಿಂತನವನ್ನು ಮಾಡಿದರೆ ಎಲ್ಲ ತರಹದ ವ್ಯಾಧಿಯ ಪರಿಹಾರ ಆಗತ್ತೆ. ನೋಡಿ, ಇನ್ನೂ ಮುಂದೆ ಹೇಳ್ತೇನೆ, ಕೊನೆಗೆ ನಾನು ಕೆಲವು ಮಾತುಗಳನ್ನು ಹೇಳ್ತೇನೆ. ಅಲ್ಲಿ ನಾರದ ಪುರಾಣದಲ್ಲಿ ಬಂದದ್ದನ್ನು ಮೊದಲು ವಿಷಯ ತಿಳಿಯೋಣ. ಹೀಗೆ ನರಸಿಂಹದೇವರ ಚಿಂತನವನ್ನು ಮಾಡಿದರೆ ಎಲ್ಲ ವ್ಯಾಧಿಯ ಪರಿಹಾರ ಆಗತ್ತೆ. ಧ್ಯಾಯೇತ್ ಯದಾ ಮಹತ್ಕರ್ಮ ತದಾ ಷೋಡಶ ಹಸ್ತವ. ಬಹಳ ದೊಡ್ಡದಾದ ಕಾರ್ಯ ಏನೋ ಆಗಬೇಕಾಗಿದೆ, ಭಾರೀ ತೊಂದರೆ ಇದೆ ಅಂತಾದರೆ 16 ಬಾಹುಗಳುಳ್ಳ ನರಸಿಂಹದೇವರ ಧ್ಯಾನವನ್ನು ಮಾಡಬೇಕಂತೆ. 16 ಬಾಹುಗಳುಳ್ಳ ನರಸಿಂಹದೇವರ ಧ್ಯಾನವನ್ನು ಮಾಡುವುದರಿಂದ ನಮ್ಮ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಸಿದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಆ 16 ಬಾಹುಗಳಲ್ಲಿ 2 ಕೈಗಳು ಆ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳುವಂತಹ 2 ಕೈಗಳು, ಇನ್ನೆರಡು ಕೈಗಳಲ್ಲಿ ಕರುಳನ್ನು ಭಗವಂತ ಹೀಗೆ ಹಿಡಿದಿದ್ದಾನೆ. ತೊರವಿಯ ನರಸಿಂಹದೇವರನ್ನು ನೋಡಿದರೆ ನಿಮಗೆ ಆ ಕಲ್ಪನೆ ಬರುತ್ತೆ. ತೊರವಿ ಲಕ್ಷ್ಮೀ ನರಸಿಂಹದೇವರು ಆ ಹಿರಣ್ಯಕಶಿಪುವಿನನ್ನು ಹೊಟ್ಟೆಯನ್ನು 2 ಕೈಗಳಿಂದ ಬಗೀತಾ ಇದ್ದಾರೆ. ಇನ್ನೆರಡು ಕೈಗಳಲ್ಲಿ ಆ ಕರಳಿನ ಮಾಲೆಯನ್ನು ಹಿಡಿದಿದ್ದಾರೆ. 2 ಕೈಗಳಲ್ಲಿ ಇನ್ನೆರಡು ಶಂಖ ಚಕ್ರ, ಮತ್ತೆರಡು ಬಾಣ ಧನುಸ್ಸು, ಖಡ್ಗ ಖೇಟ, ಗದಾ ಪದ್ಮ, ಪಾಶ ಅಂಕುಶ, ಕೊನೆಯ 2 ಕೈಗಳಲ್ಲಿ ಶತ್ರುವಿನ ಕುತ್ತಿಗೆ. ಆ 2 ಕೈಗಳು ಶತ್ರುವಿನ ಕುತ್ತಿಗೆಯನ್ನು ಗಟ್ಟಿಯಾಗಿ ಅಳ್ಳಾಡದಂತೆ ಹಿಡಿದುಕೊಂಡು 2 ಕೈಗಳು ಆ ಹೊಟ್ಟೆಯನ್ನು ಬಗೀತಾ ಇನ್ನೆರಡು ಕೈಗಳಲ್ಲಿ ಕರಳನ್ನು ಕೊರಳಿಗೆ ಹಾಕಿಕೊಳ್ಳುವಂತಹ ಅದ್ಭುತವಾದ 16 ಕೈಗಳುಳ್ಳಂತಹ ನರಸಿಂಹದೇವರ ಚಿಂತನವನ್ನು ಮಾಡುವುದರಿಂದ ನಮ್ಮ ಅತಿ ದೊಡ್ಡದಾದ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗತ್ತೆ ಎಂಬುದಾಗಿ ತಿಳಿಸ್ತಾರೆ. ಇಲ್ಲ, ನಮಗೆ 16 ಸಾಕಾಗೋದಿಲ್ಲ, ಯಾಕಂದರೆ ನಮ್ಮ ಕೆಲಸ ಇನ್ನೂ ಜಾಸ್ತಿ ಇದೆ, ಅತೀ ಮಹಾಕಾರ್ಯ ಅಂತ ನಾರದ ಪುರಾಣ ಹೇಳುತ್ತೆ. ಧ್ಯಾಯೇತ್ ಮಹತ್ತಮೇ ಕಾರ್ಯೇ
ದ್ವಾತ್ರಿಂಶದ್ಹಸ್ತವಾನ್ ಬುಧೈಃ. ಈ 16 ಕೈ ನರಸಿಂಹದೇವರು ನಮ್ಗೆ ಸಾಕೋದಿಲ್ಲ, ನಮ್ಮ ಕೆಲಸ ಭಾಳ ದೊಡ್ಡದಿದೆ, ಭಾಳ ದೊಡ್ಡ ಕೆಲಸ ಇದೆ ಅಂತಾದರೆ ಹಾಗಾದರೆ 32 ಕೈಯ ನರಸಿಂಹದೇವರ ಧ್ಯಾನವನ್ನು ಮಾಡು, ಚಿಂತನವನ್ನು ಮಾಡು ಅಂತ ನಮಗೆ ಪುರಾಣ ಹೇಳುತ್ತೆ. ವೇಗವಾಗಿ ನಾನು ಓದಿಬಿಡ್ತೇನೆ, ಯಾಕೆಂದರೆ ಆ ಕೆಲವು ಆಯುಧಗಳನ್ನು ನಾವು ಇವತ್ತು ನೋಡೂ ಇಲ್ಲ, ಕೇಳೂ ಇಲ್ಲ, ಅದನ್ನು ಚಿಂತನೆ ಮಾಡೋದು ಕಷ್ಟ. ಶಂಖ ಚಕ್ರ 2 ಕೈಗಳು, ಪದ್ಮ ಖೇಟ, ಪರಶು ಪಾಶ, ಪಾಶ ಶೂಲ, ಹಲ ಅಗ್ನಿ, ಒಂದು ಕೈಯಲ್ಲಿ ಬೆಂಕಿಯನ್ನು ಹಿಡಿದಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಮುಸಲ, ಒಂದು ಕೈಯಲ್ಲಿ ಮುಸಲ ನೇಗಿಲು, ವರದ, ಒಂದು ಕೈಯಲ್ಲಿ ವರವನ್ನು ಕೊಡ್ತಾ ಇದ್ದಾನೆ. ಅಭಯ ಶಕ್ತಿ, ಅಭಯವನ್ನು ಒಂದು ಕೈಯಿಂದ ಇನ್ನೊಂದು ಕೈಯಲ್ಲಿ ಶಕ್ತಿಯ ಆಯುಧವನ್ನು ಧಾರಣೆ ಮಾಡಿದ್ದಾನೆ. ಅಂಕುಶ ಕುಂಡಿಕ, ಪಟ್ಟಿಶ ಕಾರ್ಮುಕ, ಭಿಂದಿಪಾಲ ತರ್ಜನಿ, ಖಡ್ಗ ಗದ, ಮುದ್ಗರ ಡಮರು, ತೋಮರ ಶೂರ್ಪ, ಇಷ್ಟು ಆಯುಧಗಳು. ಇನ್ನು 6 ಬಾಹುಗಳು, ಒಂದು ಶತ್ರುವಿನ ತೊಡೆ ಮತ್ತು ತಲೆ, ತೊಡೆಯನ್ನು ಜೋರಾಗಿ ಅಮುಕಿ ಹಿಡಿದು ತಲೆಯನ್ನು ಕೈಯಿಂದ ಹಿಡಿದಂತಹ ಒಂದು ಕೈಗಳು. ಮೇಲಿನ 2 ಕೈಗಳಲ್ಲಿ ಕರಳು, ಕೆಳಗಿನ 2 ಕೈ ಆ ಹಿರಣ್ಯಕನ ಹೊಟ್ಟೆಯನ್ನು ಬಗೆಯೋದು. ಹೀಗೆ 32 ಕೈಗಳುಳ್ಳಂತಹ ನರಸಿಂಹದೇವರ ಚಿತ್ರಣವನ್ನು ಕೊಡ್ತಾ, ಇಷ್ಟು ಭೀಕರವಾದ ಚಿತ್ರವನ್ನು ಹೇಳಿದರೂ ನಾರದ ಪುರಾಣ ಹೇಳುತ್ತೆ ಪ್ರಿಯಂಕರಂ, ಅತೀ ಪ್ರಿಯಕರವಾದ ರೂಪ ಅಂತೆ ಇದು. ಯಾರಿಗೆ? ಭಕ್ತಾನಾಂ. ಭಕ್ತಾನಾಂ ಪ್ರಿಯಕರಂ. ಇಷ್ಟು ಉಗ್ರವಾದ ರೂಪ ಇದ್ದರೂ ಕೂಡ ಭಕ್ತರಿಗೆ ಅದನ್ನು ನೋಡಿ ಆನಂದ ಆಗತ್ತಂತೆ, ಭೀತಿಯೇ ಆಗೋದಿಲ್ಲ, ದುಃಖವೇ ಆಗೋದಿಲ್ಲ, ಗಾಬರಿಯೇ ಆಗೋದಿಲ್ಲ. ಪ್ರಿಯಕರಂ ಭಕ್ತಾನ. ಇಂತಹ ಅದ್ಭುತವಾದ ರೂಪದ ಚಿಂತನವನ್ನು ಮಾಡ್ತಾ ಇದ್ದರೆ ಯಾವ ಆಪತ್ತು ಬರೋದಿಲ್ಲ. ಅದಕ್ಕಾಗಿಯೇ ನಮ್ಮ ಪ್ರಾಚೀನರಿಗೆಲ್ಲ, ಋಷಿಗಳಿಗೆ, ಮುನಿಗಳಿಗೆ ಏನು ಧೈರ್ಯ ನೋಡಿ, ಏನು ಧೈರ್ಯ. ನರಸಿಂಹದೇವರಿದ್ದರೆ ಮುಗಿದೋಯ್ತು, ನಮ್ಮ ರಕ್ಷಣೆ ಆಗತ್ತೆ. ಯಾದವಾರ್ಯರ ಕಥೆಯಲ್ಲಿ ಕೇಳ್ತೇವಲ್ಲ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನಃ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣೌ ಅಂತ ಯಾದವಾರ್ಯರು ಚಿಂತನೆ ಮಾಡಿದರೆ ಎದುರಿಗೆ ನರಸಿಂಹದೇವರು ಬಂದು ನಿಂತಿದ್ದಾರೆ. ಯೋಚನೆ ಮಾಡಿ, 32 ಕೈಯ ನರಸಿಂಹದೇವರು ನಮ್ಮ ರಕ್ಷಣೆಗೆ ಇದ್ದಾನೆ ಅಂತ ನಾವು ಭಕ್ತಿಯಿಂದ ಚಿಂತನ ಮಾಡಿದ್ದೇ ಆದರೆ, ನಾವು ಭಕ್ತಿಯನ್ನು ಬೆಳೆಸಿಕೊಳ್ತಾ ಹೋದರೆ, ಆ 32 ಕೈಯ ನರಸಿಂಹದೇವರ ಎದುರಿಗೆ ಯಾರಾದರೂ ಬಂದು ನಿಲ್ಲೋದಕ್ಕೆ ಸಾಧ್ಯವ? ಆಲೋಚನೆ ಮಾಡಿ. ಯಾರಾದರೂ ಬಂದು ನಿಲ್ಲೋದಕ್ಕೆ ಸಾಧ್ಯವ? ನಾವೆಲ್ಲೋ ಊರಿಗೆ ಹೋಗಬೇಕಾದರೆ ಯಾವುದೋ ಸೆಕ್ಯೂರಿಟಿ ಏಜೆನ್ಸಿಗೆ ಹೇಳಿ ಮನೆಗೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೊಡಿ, 2 ಕೊಡಿ, ಗನ್ಮ್ಯಾನ್ ಕೊಡಿ ಅಂತ ಕೇಳಿ ಹೋಗ್ತೇವೆ. ಒಂದು ಗನ್ನನ್ನು 2 ಕೈಯಲ್ಲಿ ಹಿಡಿದುಕೊಂಡು ನಿದ್ದೆ ಮಾಡುವ ಸೆಕ್ಯೂರಿಟಿ ಗಾರ್ಡಲ್ಲಿ 32 ಕೈಗಳಲ್ಲಿ ಇಷ್ಟೆಲ್ಲ ಆಯುಧಗಳನ್ನು ಧಾರಣೆ ಮಾಡಿ ನಮ್ಮ ರಕ್ಷಣೆಗೆ ನಿಂತ ನರಸಿಂಹದೇವರಲ್ಲಿ ಆಲೋಚನೆ ಮಾಡಿ. ಅದಕ್ಕಾಗಿಯೇ ನಮ್ಮ ಪ್ರಾಚೀನರು ಅಷ್ಟು ಶ್ರದ್ಧೆಯಿಂದ ಯಾವ ಭೀತಿ ಇಲ್ಲದೇನೆ ತಮ್ಮ ಎಲ್ಲ ಕಾರ್ಯವನ್ನು ಸಿದ್ಧಿ ಮಾಡಿಕೊಂಡರು. ಅದಕ್ಕೆ ಕಾರಣ ಅವರು ಆ ನರಸಿಂಹದೇವರ ಉಪಾಸನೆಯನ್ನು ಮಾಡಿದ್ದು, ಆ ಶ್ರದ್ಧೆಯನ್ನು ಇಟ್ಟದ್ದು. ಭಕ್ತಾನಾಂಚ ಪ್ರಿಯಕರಂ. ಮುಂದೆ ನಾರದ ಪುರಾಣವೇ ಹೇಳುತ್ತೆ, ಯಾರೇ ಶತ್ರುಗಳನ್ನು ಗೆಲ್ಲೋದಕ್ಕೆ ನೀವು ಹೊರಟಿದ್ದೀರಿ ಅಂತಾದರೆ ನಿಮ್ಮ ಮುಂದೆ ಈ ನರಸಿಂಹದೇವರು ಹೊರಟಿದ್ದಾರೆ ಅಂತ ಚಿಂತನೆ ಮಾಡಿ. ಯಾದವಾರ್ಯರು ಅಂದುಕೊಂಡದ್ದು ಕೇವಲ ಕಲ್ಪನೆಯಲ್ಲ, ನಾರದ ಪುರಾಣ ಹೇಳುತ್ತೆ, ನೀವು ಹೊರಗೆ ಹೋಗಬೇಕಾದರೆ, ವಿಶೇಷವಾಗಿ ಶತ್ರುಗಳ ಜೊತೆಗೆ ಯುದ್ಧ ಆಡೋದಕ್ಕೆ ಹೋಗಬೇಕಾದರೆ ನರಸಿಂಹದೇವರು ನಿಮ್ಮ ಮುಂದೆ ಇದ್ದಾನೆ ಅಂತ ಚಿಂತನೆ ಮಾಡಿ ಎಲ್ಲ ಜಯ ನಿಮಗೆ ಕಟ್ಟಿಟ್ಟ ಬುಟ್ಟಿ ಅಂತ ಹೇಳ್ತಾರೆ. ಮತ್ತೊಂದು ನರಸಿಂಹದೇವರ ಚಿಂತನವನ್ನು ಹೇಳ್ತಾರೆ. ವಿಷದ ಬಾಧೆ, ಏನೋ ಫುಡ್ ಪಾಯ್ಸನಿಂಗ್ ಆಗಿರುತ್ತೆ. ಫುಡ್ ಪಾಯ್ಸನಿಂಗ್ ಆದಾಗ ಏನು ಮಾಡಬೇಕು? ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಚಕ್ರ ಶಂಖ ಅಭಯ ವರ, ಚಕ್ರ ಶಂಖ ಅಭಯ ವರ ಈ ರೂಪದ ನರಸಿಂಹದೇವರು ಚಿಂತನ ಮಾಡಿ, ವಿಶೇಷವಾಗಿ ಒಂದು ಮಹತ್ವದ ಮಾತೇನು ಹೇಳ್ತಾರೆ ಅಂದರೆ, ಗರುಡಾರೂಢನಾದಂತಹ ನರಸಿಂಹದೇವರ ಚಿಂತನವನ್ನು ಮಾಡಿದರೆ
ವಿಷದ ಬಾಧೆಯೆಲ್ಲ ಪರಿಹಾರ ಆಗತ್ತೆ. ನೋಡಿ, ಗರುಡ ವಿಷ ಬಾಧೆಯನ್ನು ಪರಿಹಾರ ಮಾಡೋದಕ್ಕೆ ಗರುಡ ಇವನು ಪ್ರಧಾನ ದೇವತೆ. ಹಾಗಾಗಿ ಗರುಡಾರೂಢನಾದ ನರಸಿಂಹನ ಚಿಂತನೆ ಬಹಳ ಅಪರೂಪದ ಚಿಂತನೆ. ಸ್ವರ್ಣಮಯನಾದಂತಹ ಗರುಡ, ಬಂಗಾರದ ಬಣ್ಣದ ಗರುಡ, ಆ ಗರುಡನ ಮೇಲೆ ನರಸಿಂಹದೇವರು ಆಸೀನರಾಗಿದ್ದಾರೆ ಎಂಬುದಾಗಿ ಚಿಂತನ ಮಾಡಿ ನರಸಿಂಹ ಮಂತ್ರದ ಜಪವನ್ನು ಮಾಡಿದರೆ ವಿಷದ ಬಾಧೆ ಪರಿಹಾರ ಆಗತ್ತೆ. ಶನಿವಾರದ ದಿನ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡ್ತಾ 108 ಬಾರಿ ಈ ನರಸಿಂಹದೇವರ ಮಂತ್ರವನ್ನು ಜಪ ಮಾಡಿದ್ದೇ ಆದರೆ ಅಪಮೃತ್ಯುವಿನ ಪರಿಹಾರ ಆಗತ್ತೆ ಅಂತ ಹೇಳಿದರು. ಕೊನೆಗೆ ಈ ಮಾತು ಬಹಳ ಸುಂದರವಾದಂತಹ ಮಾತು, ಉದ್ಯೋಗಕ್ಕೆ ಹೋಗುವವರಿಗೆ ಬಹಳ ಲಾಭ ಆಗಬಹುದೋ ಏನೋ ನೋಡಿ. ನಾರದ ಪುರಾಣ ಒಂದು ಮಾತನ್ನು, ಬಹಳ ಸುಂದರವಾದ ಮಾತನ್ನು ಹೇಳ್ತಾರೆ. ಕ್ರುದ್ಧಸ್ಯ ಸನ್ನಿಧೌ ರಾಜ್ಞೆ ಜಪೇದಷ್ಟೋತ್ತರಂ ಶತಂ ಸದ್ಯೋ ನೈರ್ಮಲ್ಯಮಾಪ್ನೋತಿ ಪ್ರಸಾದಂಚಾಧಿಗಚ್ಚತಿ. ನಮ್ಮ ಬಾಸ್, ನಮ್ಮ ರಾಜ ನಮ್ಮ ಮೇಲೆ ಸಿಟ್ಟಿಗೆ ಬಂದಿದ್ದ ಅಂದರೆ ಅವನ ಮುಂದೆ ಕಣ್ಣು ಮುಚ್ಚಿ 108 ಬಾರಿ ನರಸಿಂಹ ಮಂತ್ರ ಅಂದುಬಿಟ್ರೆ ಕೂಡಲೇ ಅವನು ಶಾಂತನಾಗ್ತಾನಂತೆ. ರಾಜನ ಮುಂದೆ ನಾರದ ಪುರಾಣ ಹೇಳುತ್ತೆ,